ಕಾಲಕ್ರಮದಲ್ಲಿ ಕೃಷ್ಣನು ದ್ವಾರಕೆಯ ರಾಜನಾಗಿದ್ದ ಬಡವನಾದ ಸುದಾಮ ಕೃಷ್ಣನ ಬಾಲ್ಯ ಸ್ನೇಹಿತ. ಅವನು ಆರ್ಥಿಕ ಸಂಕಷ್ಟದಲ್ಲಿದ್ದರೂ ತನ್ನ ಅಹಂಕಾರವಿಲ್ಲದ ಬದುಕಿನಲ್ಲಿ ಸಂತೋಷವಿದ್ದ. ಒಂದು ದಿನ ಸುದಾಮ ತನ್ನ ಹೆಂಡತಿಯ ಸಲಹೆ ಮೇರೆಗೆ ಕೃಷ್ಣನನ್ನು ಭೇಟಿಯಾಗಲು ದ್ವಾರಕೆಗೆ ಹೋಗುತ್ತಾನೆ. ಹೋಗುವಾಗ ಅವನ ಬಳಿ ನೀಡಲು ಇದ್ದದ್ದು ಕೇವಲ ಮೊಸರನ್ನಿನಲ್ಲಿ ಹಾಕಿದ ಸ್ವಲ್ಪ ಅವಲಕ್ಕಿ ಮಾತ್ರ. ಸುದಾಮ ರಾಜಮಹಲಕ್ಕೆ ಬಂದು ಕೃಷ್ಣನನ್ನು ನೋಡಿದಾಗ ಕೃಷ್ಣನು ಅವನನ್ನು ಎದ್ದೇಳಿ ತಬ್ಬಿಕೊಂಡು ಹಾಸಿಗೆಯಲ್ಲಿ ಕುಳ್ಳಿರಿಸಿ ತನ್ನ ಕೈಗಳಿಂದ ಸ್ನಾನ ಮಾಡಿ ಆಹಾರ ಕೊಡುತ್ತಾನೆ. ಆತಿಥ್ಯ ಸುದಾಮನ ಕಣ್ಣಲ್ಲಿ ಕಣ್ಣೀರು ತರಿಸುತ್ತದೆ. ಕೃಷ್ಣನು ಕೇಳುತ್ತಾನೆ, ನೀನು ನನ್ನ ಗೆಳೆಯ, ನನಗೆ ಏನು ತರ್ತೀಯಾ? ಸುದಾಮ ಮುಜುಗರದಿಂದ ತನ್ನ ಅವಲಕ್ಕಿಯನ್ನು ನೀಡುತ್ತಾನೆ. ಕೃಷ್ಣನು ಆ ಪುಟ್ಟ ಕೊಡುಗೆಯನ್ನು ಹಾಸ್ಯದಿಂದ ಸ್ವೀಕರಿಸಿ ಅದು ದೇವತಾ ನೈವೇದ್ಯವಾಗಿದೆ ಎಂಬಂತೆ ಸ್ವಲ್ಪ ತಿಂದು ತನ್ನ ಸ್ನೇಹದ ಮೌಲ್ಯವನ್ನು ತೋರಿಸುತ್ತಾನೆ. ಮೌಲ್ಯ, ಮೊರಾಲ್. ಸ್ನೇಹದಲ್ಲಿ ಸಂಪತ್ತು ಅಗತ್ಯವಿಲ್ಲ. ಹೃದಯದಿಂದ ಮಾಡಿದ ಕೊಡುಗೆ ಯಾವಾಗಲೂ ಅಮೂಲ್ಯ. ಸತ್ಯವಾದ ಸ್ನೇಹ ಎಲ್ಲರಿಗಿಂತ ಮೇಲು.